ಎಸ್ ನಂಜನಗೂಡು ತಾಲೂಕಿನ ಗೌರಿಘಟ್ಟ ಬೀದಿಯಲ್ಲಿರುವ ಗಾಣಿಗ ಜನಾಂಗದ ಸಮುದಾಯ ಭವನದ ಕಟ್ಟಡದ ಬೀಗ ಮುರಿದು ಒಳನುಗ್ಗುವುದಾಗಿ ನಿನ್ನೆ ಎಚ್ಚರಿಕೆ ಕೊಟ್ಟಿದ್ದ ಗಾಣಿಗ ಜನಾಂಗದ ಮುಖಂಡರು ಜನಾಂಗದ ಕಟ್ಟಡಕ್ಕೆ ಬೀಗ ಹಾಕಿರುವ ಮಾದಶೆಟ್ಟಿ ಅವರಿಗೆ ಸೋಮವಾರದವರೆಗೆ ಗಡುವು ನೀಡಿದ್ದಾರೆ. ತಪ್ಪನ್ನ ತಿದ್ದಿಕೊಂಡು ಜನಾಂಗಕ್ಕೆ ಅನ್ಯಾಯ ಬಗೆಯದಂತೆ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಮಾದಶೆಟ್ಟಿ ಮೇಲೆ ಅವರದೇ ಗಾಣಿಗ ಜನಾಂಗದ ಮುಖಂಡರುಗಳು ಗಂಭೀರ ಆರೋಪ ಮಾಡಿದ್ದರು. ಮಾದಶೆಟ್ಟಿಯಿಂದ ನಮ್ಮ ಜನಾಂಗ ತೀರಾ ಹಿಂದುಳಿದಿದೆ. ಈ ವ್ಯಕ್ತಿಯ ಸರ್ವಾಧಿಕಾರಿ ಧೋರಣೆಗೆ ಜನಾಂಗದ ಸಮುದಾಯ ಭವನದ ಕಟ್ಟಡ ಕಳೆದ 7-8 ವರ್ಷದಿಂದ ಯಾವುದಕ್ಕೆ ಪ್ರಯೋಜನಕ್ಕೆ ಬಾರದೆ ನಿಂತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದರು. ಈತನ ದಿಗ್ಬಂಧನದಲ್ಲಿರುವ ಜನಾಂಗದ ಸಮುದಾಯ ಭವನದ ಕಟ್ಟಡದ ಬೀಗ ಮುರಿದು ಒಳ ನುಗ್ಗುವುದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದರು. ಜನಾಂಗದ ಅಭಿವೃದ್ಧಿಗಾಗಿ ಕಷ್ಟಪಟ್ಟು ಖರೀದಿ ಮಾಡಿದ ಸಮುದಾಯ ಭವನ ಕಳೆದ 7-8 ವರ್ಷದಿಂದ ಜನಾಂಗದ ಉಪಯೋಗಕ್ಕೆ ಬರುತ್ತಿಲ್ಲ. ಸ್ವಜಾತಿಯವರೇ ಆದ ಮಾದೇವ ಶೆಟ್ಟಿ ಎಂಬ ವ್ಯಕ್ತಿಯಿಂದ ಇಡೀ ಜನಾಂಗ ಪರಿತಪಿಸುತ್ತಿರುವ ಗಂಭೀರ ಆರೋಪ ಕೇಳಿ ಬಂದಿತ್ತು. ಸ್ವಜಾತಿಯ ಮುಖಂಡರುಗಳೇ ಮಾದೇಶೆಟ್ಟಿ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸಿ ಪಟ್ಟಣದಲ್ಲಿ ಗಾಣಿಗ ಸಮುದಾಯದವರು 12,000ಕ್ಕೂ ಹೆಚ್ಚು ಜನ ಇದ್ದಾರೆ. ಈ ಪೈಕಿ ಬಹುತೇಕ ಕೂಲಿ ಕಾರ್ಮಿಕರಾಗಿದ್ದು ಬಡವರು ಹಾಗೂ ಮಧ್ಯಮ ವರ್ಗದವರು ಕೂಡ ಇದ್ದಾರೆ. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನ ದುಡುವವರ ಸಂಖ್ಯೆ ಹೆಚ್ಚು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಭವ್ಯವಾದ ಕಟ್ಟಡ ಜನಾಂಗದ ಉಪಯೋಗಕ್ಕೆ ಬರ್ತಾ ಇತ್ತು. ಆದ್ರೆ ಮಾದಶೆಟ್ಟಿ ಎಂಬ ವ್ಯಕ್ತಿಯಿಂದ ಈ ಸಮುದಾಯ ಭವನ ಯಾವುದೇ ಏಳಿಗೆ ಕಾಣದೆ ಜನಾಂಗದ ಅಭಿವೃದ್ಧಿಗೂ ಬಳಕೆಯಾಗದೆ ಶೋಚನೀಯ ಸ್ಥಿತಿಯಲ್ಲಿದೆ ಅಂತ ಇವತ್ತು ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಅದರಂತೆ ಮಂಗಳವಾರ ಬೆಳಿಗ್ಗೆ ಸಮುದಾಯ ಭವನದ ಮುಂದೆ ಜಮಾಯಿಸಿದ್ದ ಮುಖಂಡರು ಕೆಲವು ಕಾರಣಗಳಿಂದ ಇವತ್ತಿನ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ನಡೆಸಿದ್ರು. ಸೋಮವಾರದವರೆಗೆ ಗಡುವು ನೀಡಿದ್ದು ಮಾದಶೆಟ್ಟಿ ಅವರು ಬಂದು ಕಟ್ಟಡದ ಬೀಗ ಹಸ್ತಾಂತರಿಸದೆ ಹೋದರೆ ಜನಾಂಗದ 100 ಜನರನ್ನ ಸೇರಿಸಿ ಮುಂದೆ ಹೋರಾಟ ನಡೆಸುವುದು ಖಚಿತ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ರು. ತಾಲೂಕು ಗಾಣಿಗರ ಸಂಘದ ಈ ಸ್ಥಿತಿಗತಿ ಬಗ್ಗೆ ಈ ದಿನ ನಾವು ಇಲ್ಲಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ತೆರೆದ ಮನಸ್ಸಿನಿಂದ ಹೇಳ್ತಾ ಇದ್ದೀವಿ. ಇಲ್ಲಿ ಸುಮಾರು ಒಂದು 50ರಿಂದ 60 ಜನ ನೊಂದ ಮನಸ್ಸುಗಳೇ ಗಾಣಿಗರ ನೊಂದ ಮನಸ್ಸುಗಳೇ ಇಲ್ಲಿ ಸೇರಿರೋದು. ಇದೇನಾಗಿದೆ ಅಂತಂದರೆ 1981 ಇಸ್ವಿಯಿಂದ ಈ ಚೌಟ್ರಿ ತೆಗೆದು ಈ ಸಂಘ ರಿಜಿಸ್ಟರ್ ಆಗಿ ಚೌಟ್ರಿ ನಮ್ಮ ಹಿರಿಕರೆಲ್ಲ ತೆಗೆದವ್ರೆ. ಹಣ ಹಾಕಿ ಸಣ್ಣ ಪುಟ್ಟ ದುಡ್ಡು ಹಾಕಿ ಕೂಡಿಸಿ ಈ ಚೌಟ್ರಿ ತೆಗೆದವ್ರೆ. ಇದು ಆಗಿಂದ ಈಗಿನವರೆಗೂ ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ. ಇಲ್ಲಿನ ರಾಜಕಾರಣಿಗಳು MP ಗಳು ಹಣ ಕೊಡ್ತೀನಿ ಅಂತಂದ್ರೆ ಇದನ್ನು ತೆಗೆದು ಅದನ್ನು ಕಟ್ಟೋದಕ್ಕೆ ಆಗಿಲ್ಲ. ಯಾಕಾಗಿಲ್ಲ ಅಂತಂದರೆ ಇದನ್ನು ಮುಖಂಡರಾಗಿದ್ದಂಥ ಮಾದೇವ ಶೆಟ್ಟಿರವರು ಇದನ್ನು ಅಧ್ಯಕ್ಷರು ತಗೊಂಡು 2017ರಲ್ಲಿ ಅಧ್ಯಕ್ಷರಾದವರು ಅವರು ಇದುವರೆಗೂ ಕೂಡ ಯಾವುದೇ ಥರದ ಅಭಿವೃದ್ಧಿ ಮಾಡಿಲ್ಲ. ಒಂದು ಸುಣ್ಣ ಬಣ್ಣನೂ ಓಡಿಸಿಲ್ಲ. ಇದನ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಅಕ್ಕಪಕ್ಕದ ಬಿಲ್ಡಿಂಗ್ಗಳು ನೋಡಿ ಹೇಗಿದೆ. ಆಮೇಲೆ ಇಲ್ಲಿ ಹೆಸರು ನೋಡಿ ಬಣ್ಣ ಹೊಡಿಸ್ಬಿಟ್ಟು ಹೆಸರು ಹೋಗಿದೆ. ಅಲ್ಲಿ ಗಾಣಿಗರ ಸಂಘ ಅಂತ ಹೇಳ್ಕೊಳ್ಳೋಕ್ಕೆ ನಾಶಿ ಆಗ್ತಾ ಇದೆ. ಆ ಮಟ್ಟಕ್ಕೆ ಮಾಡಿದ್ದಾನೆ. ಅಕ್ಕಪಕ್ಕದ ಬಿಲ್ಡಿಂಗ್ಗಳೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇವನ್ನ ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ? 2017ರಿಂದ ಅಧ್ಯಕ್ಷರಾಗಿ ಈತ ಏನು ಮಾಡ್ತಾನೆ, ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ಪದಾಧಿಕಾರಿಗಳ ಮೇಲೆ ಇವರು ಪದಾಧಿಕಾರಿಗಳಲ್ಲ ಅಂತ ಅಂದ್ಬಿಟ್ಟು ಕೇಸ್ ಹಾಕ್ತಾನೆ ಈತ. ಆಯಿತಾ, ಇವನು ಅಧಿಕೃತವಾಗಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ತನ್ನಷ್ಟು ತಾನೇ ಸರ್ವಾಧಿಕಾರಿ ಧೋರಣೆಯಿಂದ ಮೆರೀತಾ ಇದ್ದಾನೆ. ನಾವು ಹೋದ ತಿಂಗಳು 24ನೇ ಇಸ್ವಿಲಿ ಜುಲೈಯಲ್ಲಿ ಇಲ್ಲಿ ಸೇರಿಕೊಂಡು ಇಲ್ಲಿ ಗಲಾಟೆ ಮಾಡ್ತೀವಿ. ಏನು ಗಲಾಟೆ ಮಾಡ್ತೀವಿ ಅಂತಂದರೆ ನೀನು ಅಧಿಕಾರ ಮುಗಿದಿದೆ ಬಿಡಪ್ಪ ಅಂತ ಅಂದ್ಬಿಟ್ಟು ಅವಾಗ ಏನು ಮಾಡ್ತಾನೆ, ನನಗೆ ಹೊಡೆದ್ರು ಅಂದ್ಬಿಟ್ಟು ತನ್ನಷ್ಟು ತಾನೇ ಏನು ಮಾಡ್ತಾನೆ, ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅದು ತುಂಬ ವೀಡಿಯೋ ಇದೆ, ವೀಡಿಯೋ ಕ್ಲಿಪ್ಸ್ ಇದೆ, ನಿಮ್ಗೆ ಕೊಡ್ತೀವಿ. ಅದನ್ನು ತನ್ನಷ್ಟು ತಾನೇ ಬಿದ್ದೋಗ್ಬಿಡ್ತಾನೆ. ಬಿದ್ದೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ನನಗೆ ಎಲ್ಲ ಸೇರ್ಕೊಂಡು ಹೊಡೆದ್ರು ಅಂತ ಅಂದ್ಬಿಟ್ಟು. ಪಾಪ ಇಲ್ಲಿ ಹಿರಿಕರುಗಳೆಲ್ಲ ಏನು ಮಾಡ್ತಾರೆ, ಈ ಟೈಮ್ಲಿ ಯಾಕೆ ಈ ವಯಸ್ಸಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕೈ ಬಿಡ್ತಾರೆ. ಆಯಿತು ಏನೋ ಮಾಡ್ಕೊಂಡು ಹೋಗಪ್ಪ, ಇನ್ನು ಮುಂದಕ್ಕಾದ್ರೂ ಒಳ್ಳೇದು ಮಾಡೋ ಅಂದ್ಬಿಟ್ಟು ಆಗಲೂ ಒಳ್ಳೇದು ಮಾಡ್ಲಿಕ್ಕಿಲ್ಲ. ತಾನು ಏನು ಮಾಡ್ತಾನೆ, ಇಲ್ಲಿ 34 ಗ್ರಾಮದಲ್ಲಿ ಗಾಣಿಗರಿದ್ದಾರೆ. ಹೆಚ್ಚು ಕಮ್ಮಿ 12,000 ಜನ ಗಾಣಿಗರಿದ್ದಾರೆ. ಇಲ್ಲಿ ನಾವು ಸರ್ಕಾರಕ್ಕೆ ಮನವಿ ತಲುಪಿಸ್ಬಿಟ್ಟು ಇದು ಕೂತ್ಕೊಂಡು ಧರಣಿ ಮಾಡ್ತೀವಿ ಸರ್. ಒಂದು ಬೀಗ ಹಾಕಿದ್ವಿ ಸರ್ ನಾವು. ಈಗ ಬೀಗ ಹಾಕೋದ್ರಲ್ಲೇ ಐತೆ 7 ವರ್ಷ ಆಯಿತು ಬೀಗ ಹಾಕೇ ಐತೆ. ಬೀಗ ಯಾವಾಗ ಓಪನ್ ಆಯ್ತಿದೆ ಅಂತ, ಯಾವಾಗ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ನು ಓಪನ್ ಮಾಡ್ಕೊತಾನೆ ಬರ್ತಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಅದು ಯಾರಿಗೂ ಬಾಡಿಗೆನೂ ಕೊಡ್ತಾ ಇಲ್ಲ, ಹಂಗೆ ಬಿದ್ದೈತೆ ಇದು. ಒಂದು ನಮ್ಮ ತಾಲೂಕಲ್ಲಿ ಈ ತಾಲೂಕಲ್ಲಿ 12,000 ಜನಕ್ಕೆ ತನ್ನ ಮೆಂಬರ್ಶಿಪ್ ಮಾಡಿಸ್ತಿದ್ದೀನಿ, ಎಲೆಕ್ಷನ್ ಮಾಡ್ತೀನಿ, ಎಲೆಕ್ಟೆಡ್ ಮುಖಾಂತರ ಆಯ್ಕೆ ಮಾಡ್ತೀನಿ, ಯಾರು ಬೇಕಾದ್ರೂ ಆಯ್ಕೆ ಆಗ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ತನಗೆ ಬೇಕಾದವರು 200-300 ಜನ, ತನಗೆ ಬೇಕಾದವ್ರನ್ನ 200-300 ಜನ ಮೆಂಬರ್ಶಿಪ್ ಮಾಡ್ಕೊತಾನೆ. ಮೆಂಬರ್ಶಿಪ್ ಮಾಡ್ಕೊಂಡು ನಾನು ಎಲೆಕ್ಟೆಡಲ್ಲಿ ಆಯ್ಕೆ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅವ್ನು ಏನು ಮಾಡ್ತಾನೋ, ಹೇಗೆ ಮಾಡ್ತಾನೋ, ಚುನಾವಣಾಧಿಕಾರಿಗಳು ಇಲ್ಲ, ಎಲೆಕ್ಟೆಡ್ ನಡೆದಿಲ್ಲ, ಇಲ್ಲಿ ಎಲೆಕ್ಷನೂ ಆಗಿಲ್ಲ, ಒಂದು ಶಾಮಿಯಾನೂ ಹಾಕಿಲ್ಲ, ಈ ಚೌಟ್ರಿಲಿ ಯಾರೂ ಬಂದೂ ಅದು ಎಲ್ಲಿ ಎಲೆಕ್ಷನ್ ಮಾಡಿದ್ನೋ ಏನೋ ಗೊತ್ತಿಲ್ಲ. ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾನು ಎಲೆಕ್ಷನ್ ಆಗಿದ್ದೀನಿ, ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಅಂದ್ಬಿಟ್ಟು ಸ್ಲಿಪ್ ತೋರಿಸ್ತಾನೆ. ಅದನ್ನು ಕೇಳೋಕೆ ಹೋದಾಗ ಯಾರಿಗೂ ತೋರ್ಸೋಕೆ ಹೋಗಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ. ಈ ಸಮಾಜ ಮುಂದೆ ಬರಬೇಕು, ಈ ಚೌಟ್ರಿನ ನಾವು ಕಟ್ಟಬೇಕು. ಹಾಗಾಗಿ ಇವತ್ತು ಖಂಡಿಸ್ತಾ ಇದ್ದೀವಿ. ಅವ್ರಿಗೆ ನಾವು ಈ ನೆಕ್ಸ್ಟ್ ಸೋಮವಾರ ತನಕ ಗಡುವು ಕೊಡ್ತೀವಿ, ಟೈಮ್ ಕೊಡ್ತೀವಿ. ಇಲ್ಲಿ ಬಂದು ನಮ್ಮ ಹತ್ರ ಕರೆದ್ಬಿಟ್ಟು ಮಾತಾಡಬೇಕು.
ಮಾತಾಡ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಏನು ಎಲೆಕ್ಷನಲ್ಲಿ ಹಿಂಗೆ ಸೆಲೆಕ್ಷನ್ ಆಗಿದ್ದಾರೆ ಅದೆಲ್ಲ ಹೇಳ್ಬೇಕು. ಹಾಗಾಗಿ ನಾವು ಇವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, ನಾನು ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ಖಜಾಂಚಿ ಆಗಿದ್ದೀನಿ. ಇಲ್ಲೂ ಒಬ್ಬ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ.